ವಾಹ್ ವಾಹ್ ವೇರಂ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಹತ್ರ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. WPL ವೀಕೆಂಡ್ ಅಂದರೆ 2 ಮ್ಯಾಚ್ ಇರ್ತದೆ. ಸೊ ಇವತ್ತಿನ ಮಧ್ಯಾಹ್ನದ ಪಂದ್ಯ ಗುಜರಾತ್ ಜೈಂಟ್ಸ್ ವರ್ಸಸ್ UP ವಾರಿಯರ್ಸ್. ಗುಜರಾತ್ ತನ್ನ 3 ಸೀಸನ್ಗಳಲ್ಲಿ ತನ್ನ ಪ್ರಥಮ ಪಂದ್ಯವನ್ನು ಗೆದ್ದದ್ದೇ ಇಲ್ಲ. ಸೋಲಿನ ಮುಖಾಂತರವೇ ಅವರು WPL ಅನ್ನು ಶುರು ಮಾಡ್ತಾ ಇದ್ರು. ಅಂತೂ ಇಂತೂ ಅದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಅಂತೂ ಇಂತೂ ಅವರ ಪ್ರಥಮ ಪಂದ್ಯವನ್ನು ಗೆದ್ದಿದ್ದಾರೆ. 10 ರನ್ಗಳಿಂದ ಗೆದ್ದಿದ್ದಾರೆ UP ವಾರಿಯರ್ಸ್ ಅಗೈನ್ ನೋಡಿ, ನಿನ್ನೆ ಆಲ್ರೌಂಡರ್ ಹೇಗೆ ಒಂದು ನಮ್ಮ ಡಿ ಕ್ಲರ್ಕ್ ಅವರು ಬ್ಯಾಟಿಂಗಲ್ಲಿ ಸಹ ಸೂಪರು, ಬೌಲಿಂಗಲ್ಲಿ ಸಹ ಸೂಪರು, ಒಂದು ಲಾಸ್ಟ್ ಓವರಲ್ಲಿ ಲಾಸ್ಟ್ ಬಾಲಲ್ಲೆಲ್ಲ ಫಿನಿಶ್ ಮಾಡಿದ್ರಲ್ಲ. ಲಾಸ್ಟ್ ಬಾಲ್ ಫಿನಿಶ್ ಅಲ್ಲ, ಬಟ್ ಅದೇ ಥರ ಇವತ್ತು ಗುಜರಾತ್ ಜೈಂಟ್ಸ್ಗೆ ವಿನ್ನಿಂಗ್ ಕಾಂಟ್ರಿಬ್ಯೂಷನಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದ್ದು, ವಿನ್ನಿಂಗಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಯಾರು ಅಂತಂದ್ರೆ ಆಲ್ರೌಂಡರ್ ವೇರಂ. ಅವರು ನಮ್ಮ RCB ಪ್ಲೇಯರ್ ಮತ್ತು ಆಸ್ಟ್ರೇಲಿಯಾದ ಆಟಗಾರ್ತಿ. ಬ್ಯಾಟಿಂಗಲ್ಲಿ ಸಹ 10 ಬಾಲಿಗೆ 27 ರನ್ ಚಚ್ಚಿದ್ರು. ಲಾಸ್ಟಿಗೆ ತಂಡದ ಸ್ಕೋರ್ 200ರ ಗಡಿ ದಾಟಲಿಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು. ಹಾಗೆಯೇ ಬೌಲಿಂಗಲ್ಲಿ 4 ಓವರಲ್ಲಿ 30 ರನ್ನಿಗೆ 2 ವಿಕೆಟ್ ತೆಗೆದ್ರು. ಸೊ 208 ಟಾರ್ಗೆಟ್ ಇತ್ತು, ಬಟ್ UP ವಾರಿಯರ್ಸ್ ಕೇವಲ 197 ಹೊಡಿಲಿಕ್ಕೆ ಮಾತ್ರ, ಕೇವಲ ಅಂತ ಹೇಳ್ಬಾರ್ದು, ಗೆಲುವಿನ ದಡದ ತನಕ ಒಂದು ಹತ್ತಿರ ತನಕ ಬಂದಿದ್ದಾರೆ. ಬಟ್ ಗೆಲುವು ದಕ್ಕಲಿಲ್ಲ. ಇನ್ನೇನು ಸೋಲು ಖಚಿತ ಅಂತ ಹೇಳಿದ ಮೇಲೆ ಕೊನೆಗೆ ಆಶಾ ಸೋಬನ್ ಅವರು ನೋಡಿ, ನಿಮ್ಮ ತಂಡದಲ್ಲಿ ವೇರಂ ಅವರು 10 ಬಾಲಿಗೆ 27 ರನ್ ಹೊಡೆದ್ರೆ ನಾನು ಕೂಡ 10 ಬಾಲಿಗೆ 27 ರನ್ ಹೊಡಿತೀನಿ ಅಂತ ಅವರು UP ವಾರಿಯರ್ಸ್ ತಂಡದಲ್ಲಿ ಆಶಾ ಸೋಬನ್ ಅವರು ಲಾಸ್ಟಿಗೆ ಒಂದು ಕೊನೆಯ ಕ್ಷಣದಲ್ಲಿ ಲಾಸ್ಟ್ ಓವರಲ್ಲಿ 6 4 ಎಲ್ಲ ಬಂದು ಅವರು ಕೂಡ 10 ಬಾಲಿಗೆ 27 ರನ್ ಹೊಡೆದ್ರು. 197ರ ತನಕ ವಿಸ್ತರಿಸಲಿಕ್ಕೆ ಮಾತ್ರ ಸಾಧ್ಯ ಆದದ್ದು UP ವಾರಿಯರ್ಸಿಗೆ. ಗುಜರಾತ್ ಜೈಂಟ್ಸ್ ಬಾಲಿಗೆ ಒಂದು ಬೆತ್ತಮೋನಿ ಬಿಟ್ಟರೆ ಮತ್ತು ಎಲ್ಲರೂ ಕೂಡ ಭಯಾನಕ ಕಾಂಟ್ರಿಬ್ಯೂಷನ್. ಇದು ಕಂಪ್ಲೀಟ್ ಟೀಮ್ ವರ್ಕ್. ಬ್ಯಾಟಿಂಗ್ ಅಂತ ಬಂದಾಗ 20 ಓವರ್ಗೆ 207ಕ್ಕೆ ಕೇವಲ 4 ವಿಕೆಟ್ ಮಾತ್ರ ಕಳೆದುಕೊಂಡದ್ದು. ಸೊ ಅದರಲ್ಲಿ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ದು ಅಂತಂದರೆ, ತನ್ನ ಪ್ರಥಮ ಪಂದ್ಯ ಆಡ್ತಾ ಇರುವಂತಹ ಆಟಗಾರ್ತಿ ಅನುಷ್ಕಾ ಶರ್ಮಾ ಅಂತ, ಇಲ್ಲ ವಿರಾಟ್ ಕೊಹ್ಲಿ ಅವರ ವೈಫಲ್ಲ, ಇವರು ಬೇರೆಯವರು, 22 ವರ್ಷದ ಹುಡುಗಿ ಅನುಷ್ಕಾ ಶರ್ಮಾ. ವಾವ್, ನೋಡ್ಲಿಕ್ಕೆ ಹೀಗಿದ್ದಾಳೆ ಮರ ಹುಡುಗಿ. ಬಟ್ ಏನು ಒಂದು ಆ ಪ್ಲೇಸ್ಮೆಂಟ್ ಆಗಿರ್ಬೋದು, ಆಟದ ವೇಗವನ್ನು ಹೇಗೆ ತಗೊಂಡು ಹೋಗಬೇಕು, ಫ್ರಮ್ ದ ಬಿಗಿನಿಂಗ್ ಆ ಒಂದು ಪಾಸಿಟಿವ್ ಇಂಟೆಂಟ್ ಇತ್ತು. ನರ್ವಸ್ನೆಸ್ ಕಾಣಿಸ್ತಾ ಇರಲಿಲ್ಲ. ಸ್ಟ್ರೈಕ್ ರೊಟೇಷನ್ ಆಗಿರ್ಬೋದು, ಎಲ್ಲ ಸ್ವಲ್ಪ ನನಗಂತೂ ಇಷ್ಟ ಆಯ್ತಪ್ಪ. 30 ಬಾಲಿಗೆ 44 ರನ್ನು ಅಂದರೆ ಇಂಪ್ರೆಸಿವ್ ಇನ್ನಿಂಗ್ಸ್. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾರು ಮಾರ ಇವಳು ಅಂತವೇ ಅಂದ್ಕೊಳ್ತಾ ಇದ್ದದ್ದು. ಬಟ್ ನನಗೆ ಅವ್ರದ್ದು ಅಂದರೆ ದೇಶೀಯ ಕ್ರಿಕೆಟ್ ಎಲ್ಲ ನನಗೆ ಗೊತ್ತಿಲ್ಲ ಅವ್ರದ್ದು ರೆಕಾರ್ಡ್ ಏನೇನಿದೆ ಅಂತ. ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆ ಹುಡುಗಿಯನ್ನು. ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿದ್ರು. ಆ್ಯಂಡ್ ಗಾರ್ಡ್ನರ್ ಅವರು ಗೊತ್ತಲ್ಲ, ಈ ಅಮ್ಮ ಪ್ರಳಯಾಂತಕಿ. ನಮ್ಮ ವುಮೆನ್ಸ್ ಕ್ರಿಕೆಟ್ ಇದು ಆಲ್ರೌಂಡರ್ಸ್ ಅಂತ ಬಂದಾಗ ನಂಬರ್ 1 ಆಲ್ರೌಂಡರ್ ಚಿಂದಿ ಚಿತ್ರಾನ್ನ. ಬ್ಯಾಟಿಂಗಲ್ಲಿ ಸಹ ನೋಡಿ, ಫಸ್ಟ್ 20 ಬಾಲಿಗೆ ಒಂದು 20-22 ರನ್ನ ಬಾಲ್ ಥರ ಇತ್ತು. ಅದಾದಮೇಲೆ ಆಟದ ವೈಖರಿಯೇ ಬೇರೆ. ನಿರಾಯಾಸವಾಗಿ 6 ಹೊಡಿತಾರೆ. 41 ಬಾಲಿಗೆ 65 ರನ್ ಹೊಡೆದ್ರು. ಸೊ ಆ್ಯಂಡ್ ಸೋಫಿ ಡಿವೈನ್, ನಮ್ಮ RCB ಆಟಗಾರ್ತಿ, 20 ಬಾಲಿಗೆ 38 ರನ್ ಚಚ್ಚಿದ್ದು. ಡಮ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಸೋಫಿ ಡಿವೈನ್. ಸೊ ಇವ್ರದೆಲ್ಲ ಕೃಪಾ ಕಟಾಕ್ಷ ಅಂತ ಹೇಳ್ಬಾರ್ದು, ಅವರು ಒಳ್ಳೆ ಜವಾಬ್ದಾರಿಯುತ ಆಟ. ಕೊನೆಗೆ ವೇರಂ ಅವರು 10 ಬಾಲಿಗೆ 27 ರನ್ ಹೊಡೆದದ್ದು. ಸೊ 20 ಓವರ್ಗೆ 207. ಈ ಕಡೆ ನೀವು UP ವಾರಿಯರ್ಸ್ ಬೌಲಿಂಗ್ ನೋಡೋದಿದ್ರೆ, ಎಕಲ್ಸ್ಟನ್ ಬಿಟ್ಟರೆ ನಿಮಗೆ ಯಾರು ಕೂಡ ಅಂಥದ್ದು ಥ್ರೆಟ್ನಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ದೀಪ್ತಿ ಶರ್ಮಾ ಅವರು ಕೂಡ ನೋಡಿ, ಅವರ 4 ಓವರ್ ಕೋಟ ಕೂಡ ಮುಗಿಸ್ಲಿಕ್ಕೆ ಆಗಲಿಲ್ಲ. ಅವರು 3 ಓವರ್ ಮಾತ್ರ ಹಾಕಿದ್ದು. 3 ಓವರ್ಗೆ 30+ ರನ್ ಬಿಟ್ಟು ಕೊಟ್ಟರು. ಸೊ ಅವರನ್ನು ಕೂಡ ಈಸಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ರು ಗುಜರಾತ್ ಇದು ಎಲ್ಲ ಬ್ಯಾಟರ್ಸು. ಸೊ 207ರ ತನಕ ಬೆಳೆಯಿತು. UP ವಾರಿಯರ್ಸ್ ಇದು ಚೇಸ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಆಫ್ ಆಲ್ 200+ ಅಂತಂದ ಕೂಡಲೇ ನೀವು ಸ್ಟಾರ್ಟಿಂಗಿಂದವೇ ಹೊಡಿತಾ ಇರಬೇಕು. ಗುಜರಾತ್ ವಾರಿಯರ್ಸ್ ಇದು ಹಾಗೆ ಇತ್ತು, ಸ್ಟಾರ್ಟಿಂಗಿಂದವೇ ಹೊಡಿತಾ ಇದ್ರು. UP ವಾರಿಯರ್ಸಲ್ಲಿ ಲಿಚ್ಫೀಲ್ಡ್, ಓ ಮೈ ಗಾಡ್, ಎಂಥ ಆಟ! ಸೀರಿಯಸ್ಲಿ 40 ಬಾಲಿಗೆ 78 ರನ್, ಸೋ ಗುಡ್. ಅವ್ರು 50 ಓವರ್ಸ್ ಇದಾಗಿತ್ತಲ್ಲ, ವರ್ಲ್ಡ್ ಕಪ್ ಆಗಿತ್ತಲ್ಲ, ವುಮೆನ್ಸ್ ವರ್ಲ್ಡ್ ಕಪ್ಪಲ್ಲಿ ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಟ ಆಡಿದ್ರು PB ಲಿಚ್ಫೀಲ್ಡ್. ಇಫ್ ಐ ಆಮ್ ನಾಟ್ ರಾಂಗ್, ನಮ್ಮ ಎಗೇನ್ಸ್ಟೇ ಅಲ್ವಾ, ಭಾರತದ ಎಗೇನ್ಸ್ಟ್ 100 ನಮ್ಮ ಎಗೇನ್ಸ್ಟ್ ಹೊಡೆದು ಅಂತ ಅಂದ್ಕೊಳ್ತೇನೆ. ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿ. ನಾನು ಭಾರತ ಚೇಸ್ ಮಾಡಿತ್ತು ಬಿಡಿ, ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದರು. ಬಟ್ ಅವರಿಗೆ ನನಗೆ ಅನಿಸೋದು ಒಂದು ಸಪೋರ್ಟ್ ಬೇಕಿತ್ತು. ಆ ಸಪೋರ್ಟ್ ಸಿಗಲಿಲ್ಲ. ಎಸ್ಪೆಷಲಿ ಒಂದೇ ಓವರಲ್ಲಿ ಯಾವಾಗ ಹರ್ಲಿನ್ ಡಿಯಾಲ್ ಮತ್ತು ದೀಪ್ತಿ ಶರ್ಮಾ ಅವರು ಒಂದೇ ಓವರಲ್ಲಿ ಯಾವಾಗ ಔಟ್ ಆದರು, ಆವಾಗ
ಟಕ್ ಅಂತ ಹೋಯ್ತು. ಅಲ್ಲ, ಒಂದೇ ಓವರಲ್ಲಿ ಇಲ್ಲ, ಅಂದರೆ ಒಂದು ಓವರಲ್ಲಿ 2 ವಿಕೆಟ್ ಬಿತ್ತು, ನೆಕ್ಸ್ಟ್ ಓವರ್ಲಿ 1 ವಿಕೆಟ್ ಬಿತ್ತು. ಯಾರು ಐ ಥಿಂಕ್ ದೀಪ್ತಿ ಶರ್ಮಾ ಅವರು ಅಂತ ಅಂದ್ಕೊಳ್ತೇನೆ, ರೇಣುಕಾ ಸಿಂಗ್ ಠಾಕೂರ್ ಅವರಿಗೆ ರಿಟರ್ನ್ ಕ್ಯಾಚ್ ಕೊಟ್ಟದ್ದು. ಒಟ್ಟಿನಲ್ಲಿ 1 ರನ್ ಅಂತರದಲ್ಲಿ 3 ವಿಕೆಟ್ ಬಿತ್ತು. 70ಕ್ಕೆ 1 ಇದ್ದದ್ದು 73ಕ್ಕೆ 4, 72ಕ್ಕೆ 1 ಇದ್ದದ್ದು 73ಕ್ಕೆ 4, ಹೀಗೇನೇ ಆಯಿತು. ಸೊ 3 ವಿಕೆಟ್ ಟಕಾಟಕ್ ಅಂತ ಬಿದ್ದಾಗ ಆಗ ಆಬ್ವಿಯಸ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಲಿಚ್ಫೀಲ್ಡ್ ಪಾಪ ಜಾಸ್ತಿ ಟ್ರೈ ಮಾಡಿದರು ಒಂದು ಗೆಲುವಿನ ದಡಕ್ಕೆ ತಗೊಂಡು ಹೋಗ್ಲಿಕ್ಕೆ, ಬಟ್ ಸೋಲು ಖಚಿತ ಅಂತ ಆದಮೇಲೆ, ಯಾವಾಗ ಲಿಚ್ಫೀಲ್ಡ್ ಔಟ್ ಆದರು ಮತ್ತು ಡಾಟಿನ್ ಔಟ್ ಆದರು, ಅವಾಗ ಯಾವಾಗ ಸೋಲು ಖಚಿತ ಅಂತ ಗೊತ್ತಾಯಿತು, ಅದಾದಮೇಲೆ ಯಾರು ಎಷ್ಟೇ ಹೊಡೆದ್ರೂ ಕೂಡ ಅದು ಸೋಲಿನ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಅಷ್ಟೇ. ಸೊ ಎಲ್ಲರಿಗೆ ಸಹ ಗೊತ್ತಾಗಿತ್ತು ಗುಜರಾತೆ ವಿನ್ ಆಗ್ತದೆ ಅಂತ. ಲಾಸ್ಟ್ ಓವರಲ್ಲಿ 27 ರನ್ ಬೇಕಿತ್ತು. ಸೋಫಿ ಡಿವೈನ್ ಅವರು 4 ಓವರಿಗೆ 55 ರನ್ ಹೊಡೆಸಿಕೊಂಡ್ರೂ ಕೂಡ UP ವಾರಿಯರ್ಸ್ ಏನು ಗೆಲ್ಲಲಿಕ್ಕಾಗಲಿಲ್ಲ. ಸೋಲಿನ ಅಂತರವನ್ನು ತಗ್ಗಿಸ್ಕೊಂಡ್ರು, ಅದು ಕೂಡ ಒಳ್ಳೆಯ ಕೆಲಸವೇ. ಸೋಲ್ತೇವೆ ಅಂತ ಗೊತ್ತಾದ ಮೇಲೂ ಕೂಡ ಅಂದರೆ ಹೀನಾಯವಾಗಿ ಸೋಲ್ಬಾರ್ದು, ಸೋಲಿನ ಅಂತರ ಎಲ್ಲ ಕಡಿಮೆ ಮಾಡಬೇಕು. ಯಾಕಂತಂದರೆ ರನ್ ರೇಟ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತದೆ ಪಾಯಿಂಟ್ಸ್ ಜೊತೆಗೆ ಕೂಡ. ಸೊ 10 ರನ್ನಿಂದ ಗೆದ್ದಿದ್ದಾರೆ ಗುಜರಾತ್ ಅವರು, ತಮ್ಮ ಖಾತೆಯನ್ನು ಓಪನ್ ಮಾಡಿದ್ದಾರೆ. ಆ್ಯಂಡ್ UP ವಾರಿಯರ್ಸು ದೀಪ್ತಿ ಶರ್ಮಾ ಅವ್ರ ಮೇಲೆ ಇನ್ನೂ ಕೂಡ ಜಾಸ್ತಿ ನಿರೀಕ್ಷೆ ಇದೆ. ಯಾಕಂತಂದರೆ ಭಯಂಕರ ಜಾಸ್ತಿ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಆಫ್ಕೋರ್ಸ್ ಅವರಿಗೆ ಪ್ರೆಷರ್ ಇರ್ತದೆ. ಆ್ಯಂಡ್ ಸೀನಿಯರ್ ಮೋಸ್ಟ್ ಪ್ಲೇಯರ್ ಆಗಿರೋದ್ರಿಂದ ಅವರು ಬ್ಯಾಟಿಂಗಲ್ಲಿ ಸಹ ಇವತ್ತು ಏನು ಕಾಂಟ್ರಿಬ್ಯೂಷನ್ ಇರಲಿಲ್ಲ, ಬೌಲಿಂಗಲ್ಲಿ ಸಹ ಏನು ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಬೇಕು ಅಂತ UP ವಾರಿಯರ್ಸ್ ಅವರು ಬಯಸ್ತಾರೆ. ನೋಡೋ, ಇವತ್ತಿನ 2ನೇ ಪಂದ್ಯ ಇವತ್ತು ಇದು ಮ್ಯಾಚ್ ಮುಗಿದ ಮೇಲೆ ವಿಡಿಯೋ ಬರ್ತದೆ. ಸಿಗುವ, ನಮಸ್ಕಾರ.